ವಿಶ್ವದ ಅತ್ಯಂತ ಮೌಲ್ಯಯುತ ಖಾಸಗಿ ಕಂಪನಿಗಳಲ್ಲಿ ಒಂದಾದ ಇಲಾನ್ ಮಸ್ಕ್ ಮಾಲೀಕತ್ವದ ಸ್ಪೇಸ್ ಎಕ್ಸ್ ಷೇರು ಮಾರುಕಟ್ಟೆಯಲ್ಲಿ ಭೀಕರ ಕುಸಿತ ಕಂಡಿದೆ. ಕೇವಲ 3 ವಹಿವಾಟು ದಿನಗಳಲ್ಲಿ ಕಂಪನಿಯ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ $600 ಬಿಲಿಯನ್ ಹೆಚ್ಚು, ಅಂದರೆ ಸುಮಾರು 57 ಲಕ್ಷ ಕೋಟಿ ರೂಪಾಯಿ ಕುಸಿದಿದೆ. ಈ ನಷ್ಟದ ಪ್ರಮಾಣ ಎಷ್ಟಿದೆ ಅಂದರೆ ಭಾರತದ ಇಬ್ಬರು ಅತಿ ದೊಡ್ಡ ಶ್ರೀಮಂತರಾದ ಮುಖೇಶ್ ಅಂಬಾನಿ ಮತ್ತು ಗೌತಮ್ ಅದಾನಿ ಅವರ ಒಟ್ಟು ಆಸ್ತಿಯ 3 ಪಟ್ಟು ಸಂಪತ್ತು ಕೇವಲ 3 ದಿನಗಳಲ್ಲಿ ಮಣ್ಣು ಪಾಲಾಗಿದೆ. ಬ್ಲೂಮ್ಬರ್ಗ್ ಬಿಲಿಯನಿಯರ್ಸ್ ಇಂಡೆಕ್ಸ್ ನೀಡಿರುವ ಅಂಕಿ ಅಂಶಗಳ ಪ್ರಕಾರ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರ ಒಟ್ಟು ಆಸ್ತಿ $88.3 ಬಿಲಿಯನ್ ಆಗಿದ್ದರೆ ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ಅವರ ಆಸ್ತಿ $120 ಬಿಲಿಯನ್ ಆಗಿದೆ. ಇವರಿಬ್ಬರ ಒಟ್ಟು ಆಸ್ತಿಯನ್ನು ಒಟ್ಟುಗೂಡಿಸಿದರೂ ಸ್ಪೇಸ್ ಎಕ್ಸ್ ಅನುಭವಿಸಿದ 3 ದಿನಗಳ ನಷ್ಟದ ಹತ್ತಿರಕ್ಕೂ ಬರಲು ಸಾಧ್ಯವಿಲ್ಲ. ಒಂದೇ ದಿನ ಸ್ಪೇಸ್ ಎಕ್ಸ್ ಷೇರುಗಳು 16% ಕುಸಿತ ಕಂಡು $154.60 ತಲುಪಿದ್ದವು. ಇದು ಕಂಪನಿ ಲಿಸ್ಟ್ ಆದ ನಂತರದ ಅತ್ಯಂತ ಕನಿಷ್ಠ ಬೆಲೆಯಾಗಿದೆ. ದಾಖಲೆಯ $75 ಬಿಲಿಯನ್ ಹಣವನ್ನು ಸಂಗ್ರಹಿಸಿದ್ದ ಸ್ಪೇಸ್ ಎಕ್ಸ್ನ ಬಂಪರ್ IPO ನಂತರ ಈ ಕುಸಿತ ಸಂಭವಿಸಿದೆ. ಆರಂಭದಲ್ಲಿ ರಾಕೆಟ್ ಉಡಾವಣೆ, ಸ್ಯಾಟಲೈಟ್ ಸಂವಹನ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಮಸ್ಕ್ ಅವರ ಪ್ರಾಬಲ್ಯ ಕಂಡು ಹೂಡಿಕೆದಾರರು ಮುಗಿಬಿದ್ದು ಷೇರು ಖರೀದಿಸಿದ್ದರು. ಆದರೆ ಬೆಲೆ ಗಗನಕ್ಕೇರುತ್ತಿದ್ದಂತೆ ಲಾಭ ಗಳಿಕೆಯ ಉದ್ದೇಶದಿಂದ ಹೂಡಿಕೆದಾರರು ಷೇರುಗಳನ್ನು ಮಾರಾಟ ಮಾಡಲು ಮುಂದಾಗಿದ್ದು ಈ ಬಾರಿ ಕುಸಿತಕ್ಕೆ ದಾರಿ ಮಾಡಿಕೊಟ್ಟಿದೆ. ಸ್ಪೇಸ್ ಎಕ್ಸ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಕ್ಷೇತ್ರದಲ್ಲಿ ಬೃಹತ್ ಮಟ್ಟದ ಹೂಡಿಕೆಗೆ ಪ್ಲಾನ್ ಮಾಡಿದೆ. AI ಚಟುವಟಿಕೆಗಳಿಗಾಗಿ ಸುಮಾರು $20 ಬಿಲಿಯನ್ ಸಂಗ್ರಹಿಸಲು ಕಂಪನಿ ಮುಂದಾಗಿರುವುದು ಮತ್ತು ರಿಫ್ಲೆಕ್ಷನ್ AI ನಂತಹ ಸ್ಟಾರ್ಟ್ಅಪ್ಗಳ ಜೊತೆ ಕೋಟ್ಯಾಂತರ ಡಾಲರ್ ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿದೆ. ಅತಿಯಾದ ಹೂಡಿಕೆ ಕಂಪನಿಯ ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರಬಹುದು ಎಂಬ ಭಯ ಈ ಕುಸಿತಕ್ಕೆ ಮತ್ತೊಂದು ಕಾರಣವಾಗಿದೆ. ಇಷ್ಟೆಲ್ಲ ಕುಸಿತದ ನಡುವೆಯೂ $2 ಟ್ರಿಲಿಯನ್ ಹೆಚ್ಚಿನ ಮಾರುಕಟ್ಟೆಯ ಮೌಲ್ಯದೊಂದಿಗೆ ಸ್ಪೇಸ್ ಎಕ್ಸ್ ವಿಶ್ವದ ಪ್ರಭಾವಶಾಲಿ ಕಂಪನಿಗಳಲ್ಲಿ ಒಂದಾಗಿ ಉಳಿದಿದೆ. ಆದರೆ ಚಿಲ್ಲರೆ ಹೂಡಿಕೆದಾರರ ಭಾರೀ ಆಸಕ್ತಿಯ ನಡುವೆಯೂ ಷೇರು ಮಾರುಕಟ್ಟೆಯ ಈ ಏರಿಳಿತ ಮಸ್ಕ್ ಸಾಮ್ರಾಜ್ಯಕ್ಕೆ ದೊಡ್ಡ ಎಚ್ಚರಿಕೆಯ ಗಂಟೆ ಆಗಿದೆ. ಒಟ್ಟಾರೆ ಎಲಾನ್ ಮಸ್ಕ್ ಮಾಲೀಕತ್ವದ ಸ್ಪೇಸ್ ಎಕ್ಸ್ ಕಂಪನಿಯು ಷೇರು ಮಾರುಕಟ್ಟೆಯಲ್ಲಿ ಕೇವಲ 3 ದಿನಗಳಲ್ಲಿ $600 ಬಿಲಿಯನ್ ಹೆಚ್ಚು ನಷ್ಟ ಅನುಭವಿಸಿದೆ. ಈ ನಷ್ಟವು ಭಾರತದ ಅತ್ಯಂತ ಶ್ರೀಮಂತರಾದ ಮುಖೇಶ್ ಅಂಬಾನಿ ಮತ್ತು ಗೌತಮ್ ಅದಾನಿ ಅಂತವರು 3 ಬಾರಿ ಬೀದಿಗೆ ಬರುತ್ತಿದ್ದರು.